ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ದಾರಿ ತಪ್ಪುವ ಮಕ್ಕಳ ಬಗ್ಗೆ ಮಾಹಿತಿ ಕೊಡುವಂತಹ, ಅದರ ಬಗ್ಗೆ ಎಚ್ಚರಿಕೆ ವಹಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅಪ್ರಾಪ್ತ ಅಪರಾಧಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಹೈಸ್ಕೂಲ್ ದಾಟಿಲ್ಲ, ಕಾಲೇಜ್ ಮೆಟ್ಲ ಹತ್ತಿಲ್ಲ, ಅಂತಹದ್ರಲ್ಲೇ ಅಪರಾಧಿ ಚಟುವಟಿಕೆಗಳ ಬಗ್ಗೆ ಮಕ್ಕಳ ಮನಸ್ಸು ವಾಲ್ತಾ ಇದೆ. ಅಂದರೆ ಎಲ್ಲಿ ತಪ್ತಾ ಇದ್ದೀವಿ, ಸಮಾಜ ಯಾಕೆ ಈ ರೀತಿಯಾದಂತಹ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಹಾಗಾದರೆ ನಾವು ತಗೋಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಏನು? ಇದೇ ಈ ಹೊತ್ತಿನ ವಿಶೇಷ ದಾರಿ ತಪ್ಪುವ ಮಕ್ಕಳು. ಇವತ್ತು ಎಲ್ಲವೂ ಸಾಕಷ್ಟು ಶೀಘ್ರದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಎಲ್ಲವೂ ಒಂದು ರೀತಿಯಾದಂತಹ ಸ್ಪರ್ಧಾತ್ಮಕ ಜೀವನ. ಮಕ್ಕಳು ಏನು ಬೇಕು ಅನ್ಕೋತಾರೋ 5 ನಿಮಿಷದಲ್ಲಿ ಅದು ಅವ್ರ ಕಣ್ಮುಂದೆ ಇರುತ್ತೆ. ಆದರೆ ಮಕ್ಕಳು ಅದನ್ನು ಯಾವ ರೀತಿ ಬಳಸ್ಕೊಳ್ತಾರೆ, ಅವರ ಮಾನಸಿಕ ಬೆಳವಣಿಗೆ ಮೇಲೆ ಏನೆಲ್ಲ ರೀತಿಯ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಇದರಿಂದಾಗಿ ಅಪ್ರಾಪ್ತ ಮಕ್ಕಳು ಅಪರಾಧಿ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ಅಪ್ರಾಪ್ತ ಬಾಲಕ ಅತ್ಯಾಚಾರದಂತಹ ಅಪರಾಧಕ್ಕೆ ಮುನ್ನುಗ್ತಾ ಇದ್ದಾನೆ ಅಂದರೆ ಸಮಾಜ ಎಷ್ಟರ ಮಟ್ಟಿಗೆ ಅಂಧತ್ವದಲ್ಲಿ ಬಾಳ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ. ಇದ್ರ ಬಗ್ಗೆ ಒಂದು ಸಣ್ಣ ವರದಿ ಇಲ್ಲಿದೆ ನೋಡಿ. ಇನ್ನು ಕಾಲೇಜು ಮೆಟ್ಟಿಲು ಏರಿರಲ್ಲ, ಹೈಸ್ಕೂಲು ದಾಟಿರೋದಿಲ್ಲ, ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಮೀಸೆ ಮೂಡದ ಪುಟ್ಟ ಹುಡುಗರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿಬಿಡ್ತಾರೆ. ಅದು ಅತ್ಯಾಚಾರದಂತ ಕ್ಷಮಿಸಲಾಗದ ಘೋರ ಕೃತ್ಯ ಎಸಗಿಬಿಡ್ತಾರೆ. ಇದಕ್ಕೆ ಪಕ್ಕಾ ಉದಾಹರಣೆ ಕಳೆದ ತಿಂಗಳಲ್ಲಿ ನೆಲಮಂಗಲದಲ್ಲಿ ನಡೆದಿರೋ ಘಟನೆ. 9ನೇ ತರಗತಿ ಹುಡುಗ LKG ಮಗುವಿನ ಮೇಲೆ ನಡೆಸಿರೋ ಅತ್ಯಾಚಾರ. ಇಂಥ ಘಟನೆಗಳು ಹೆಚ್ಚುತ್ತಾ ಇರೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದರೆ ಹಲವು ರೀಸನ್ಗಳು ಕಣ್ಣಿಗೆ ಕಾಣುತ್ತವೆ. ಅಪ್ರಾಪ್ತ ಬಾಲಕರು ಅತ್ಯಾಚಾರ ಎಸಗೋದಕ್ಕೆ ಕೌಟುಂಬಿಕ ಹಿನ್ನೆಲೆನೂ ಕಾರಣವಾಗುತ್ತೆ. ಬಾಲಕನ ಜೊತೆಗಿರೋ ಗೆಳೆಯರೂ ಕಾರಣವಾಗಿಬಿಡ್ತಾರೆ. ಧೂಮಪಾನ, ಕುಡಿತದಂತಹ ಚಟಗಳು ಮಕ್ಕಳನ್ನ ಅತ್ಯಾಚಾರ ಮಾಡೋದಕ್ಕೆ ಉತ್ತೇಜಿಸುತ್ತೆ. ಇಂಟರ್ನೆಟ್ ಮತ್ತು ಸೆಕ್ಸ್ ಸಂಬಂಧಿತ ಪುಸ್ತಕಗಳೇ ಮೊದಲಾದ ಮಾಧ್ಯಮಗಳ ಪ್ರಭಾವವನ್ನು ತಳ್ಳಿ ಹಾಕುವಂತಿಲ್ಲ. ಪುರುಷ ಪ್ರಧಾನ ಕುಟುಂಬವೂ ಪ್ರೇರೇಪಿಸುತ್ತೆ. ಹೆತ್ತವರ ಪಾತ್ರ ಬಲು ಮುಖ್ಯ. ಮಕ್ಕಳ ಮುಂದೆ ಅವರ ವರ್ತನೆ ಪ್ರಭಾವ ಬೀರುತ್ತೆ. ನಿಮಗೆ ಎದೆ ಜಲ್ಲೆನಿಸೋ ವಿಷಯ ಒಂದಿದೆ. ಕಳೆದ 5 ವರ್ಷಗಳಿಂದ ನಡೆದಿರೋ ಅತ್ಯಾಚಾರಗಳ ಸಂಖ್ಯೆ 11,825. ಇವುಗಳಲ್ಲಿ ಬಾಲಾಪರಾಧಿಗಳ ಸಂಖ್ಯೆ 42ಕ್ಕೂ ಹೆಚ್ಚು. ಬಾಲಾಪರಾಧಿಗಳ ಈ ಕೃತ್ಯಕ್ಕೆ ಮೂಲ ಕಾರಣ ಮಾನಸಿಕ ಸಮಸ್ಯೆ ಅಂತಾರೆ ತಜ್ಞರು. 2 ಅಥವಾ 3 ಹುಡುಗರು ರೇಪ್ ಮಾಡ್ತಾರೆ, ಕಾರಣ ಎಷ್ಟೋ ಜನ ಇರ್ತಾರೆ. ಅದಕ್ಕೆ ಮುಖ್ಯವಾಗಿ ಇರೋದು ಈ 2-3 ಆಗೋದು ಕಾರಣಗಳು ಒಳಗಡೆ ಇದೆ, ಹೊರಗಡೆ ಅಲ್ಲ. ಹೊರಗಡೆ ಇರೋದು ಭಾಳ ಕಮ್ಮಿ ಕಾರಣಗಳು. ಬೆಳವಣಿಗೆ, ಅಪ್ಬ್ರಿಂಗಿಂಗ್ ನಾವು ಹೇಳ್ತೀವಿ, ತಂದೆ ತಾಯಿದು ಭಾಗ ಬಹಳ ದೊಡ್ಡದು, ಬಹಳ ಮುಖ್ಯ. ಯಾವ ಮಕ್ಕಳದು ಮಾನಸಿಕ ತೊಂದರೆಗಳು ತಂದೆ ತಾಯಿ ಕಾರಣ. ಹೇಗೆ ನೋಡ್ಕೋಬೇಕು ಮಗುಗೆ, ಪ್ರೀತಿ ಕೊಡೋದು, ಜಾಸ್ತಿ ನೋಡ್ಕೊಳ್ಳೋದು, ಸೆಕ್ಯೂರಿಟಿ ಕೊಡೋದು, ಅದು ಬಹಳ ಮುಖ್ಯ. ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿ ಹೆಚ್ಚಿನ ನಿಗಾ ವಹಿಸದೇ ಇರುವುದು ಕೂಡ ಇದಕ್ಕೆ ಪ್ರಮುಖ ಕಾರಣ. ಮಕ್ಕಳನ್ನ ನೋಡಿಕೊಳ್ಳಬೇಕಾದದ್ದು ಅವರದ್ದೇ ಜವಾಬ್ದಾರಿ. ಆ ಮಗುವಲ್ಲಿ ಈ ಥರ ಪ್ಯಾಟರ್ನ್ಸ್ ಏನಿದೆ, ಈ ಥರ ನೆಗೆಟಿವಿಸ್ಟಿಕ್ ಆರ್ ಸೆಕ್ಷುವಲ್ ಅಗ್ರೆಷನ್ ಏನಿದೆ, ಅದು ಎಲ್ಲಿಂದ ಬರ್ತಾ ಇದೆ ಅದನ್ನು ಪೇರೆಂಟ್ಸ್ ಐಡೆಂಟಿಫೈ ಮಾಡಬೇಕಾಗತ್ತೆ. ಅವ್ರ ಆ್ಯಕ್ಟಿವಿಟೀಸ್ ಏನಿರುತ್ತೆ, ಫ್ರೆಂಡ್ಸ್ ಸರ್ಕಲ್ಸ್ ಹೇಗಿರುತ್ತೆ, ಮತ್ತು ಎಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಸೊ ಈ ಥರ ಮಕ್ಕಳು ಸೆಕ್ಷುವಲ್ ಅಗ್ರೆಷನ್ ಇರೋ, ಜಾಸ್ತಿ ಸೆಕ್ಷುವಲ್ ಇಂಟ್ರೆಸ್ಟ್ ಇರುತ್ತೆ, ಅವರು ಈ ಥರ ಮಾಡೋದು ಎಷ್ಟು ಉಚಿತ ಅಥವಾ ಅಷ್ಟು ಅನುಚಿತ ಅನ್ನೋದನ್ನು ಅವರು ಸಮಾಧಾನವಾಗಿ ತಗೊಂಡು ಬರಬೇಕಾಗತ್ತೆ ಮಗುವಿನ ಗಮನಕ್ಕೆ. ಅಶ್ಲೀಲ ಚಿತ್ರಗಳು, ಸೆಕ್ಸ್ ಸಂಬಂಧಿತ ವಿಷಯಗಳು ಸುಲಭವಾಗಿ ಸಿಗ್ತಾ ಇರೋದು ಮಕ್ಕಳು ಇಂಥ ಕೃತ್ಯ ಎಸಗೋದಕ್ಕೆ ಪ್ರಚೋದನೆ ನೀಡ್ತಾ ಇವೆ. ದುರಂತ ಅಂದರೆ ಅತ್ಯಾಚಾರಕ್ಕೆ ಒಳಗಾದ ಪುಟ್ಟ ಬಾಲಕಿಯರಿಗೆ ನಡೆದದ್ದೇನು ಅನ್ನೋದರ ಅರ್ಥ ಕೂಡ ಗೊತ್ತಿರೋದಿಲ್ಲ. ಅಪ್ಪ ಅಮ್ಮಂದಿರು ಈ ಬಗ್ಗೆ ನಿಗಾ ವಹಿಸಲೇಬೇಕು. ಈ ಅಪ್ರಾಪ್ತ ಬಾಲಕರಿಂದ ನಡೆಯುವ ಅತ್ಯಾಚಾರಗಳ ಅಂಕಿಅಂಶ ನೋಡಿದರೆ ಎದೆ ಛಲ್ಲೆನಿಸುತ್ತೆ. ಈಗೀಗ ಪುಟ್ಟ ಮಕ್ಕಳನ್ನು ಹೊರಗಡೆ ಕಳಿಸೋಕೆ ಹಿಂದೆ ಮುಂದೆ ನೋಡುವ ಸ್ಥಿತಿ. ಹೀಗಾಗಿ ಹೆತ್ತವರೇ ನಿಮಗೊಂದು ಕಿವಿ ಮಾತು, ನಿಮ್ಮ ಮಕ್ಕಳ ಪ್ರತಿ ಚಲನವಲನದ ಮೇಲೆ ಹೆಚ್ಚಿನ ನಿಗಾ ವಹಿಸಿ. ಕ್ಯಾಮ್ರಾಮ್ಯಾನ್ ಈರಣ್ಣ ಜೊತೆ
ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿಜವಾಗಿಯೂ ಎಚ್ಚರ ವಹಿಸಬೇಕಾದಂತಹ ಸಂದರ್ಭ ಈಗ ಒದಗಿ ಬಂದಿದೆ. ತಮ್ಮ ಮಕ್ಕಳು ಹೊರಗಡೆ ಆಡ್ತಾ ಇದ್ದಾರೆ ಅಂದರೆ ಅವರು ಅಪಾಯದಿಂದ ಹೊರತಾಗಿರೋದಿಲ್ಲ. ಯಾವ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಅಪಾಯ ಬಂದೊದಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಅಪ್ರಾಪ್ತ ಮಕ್ಕಳಿಂದ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತಹ ಪ್ರಕರಣಗಳು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ವರದಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸಮಾಜ ಎಡುತ್ತಾ ಇರೋದೆಲ್ಲಿ? ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮನೋವೈದ್ಯರಾಗಿರುವಂತಹ ವಿನೋದ್ ಕುಮಾರ್ ಇದ್ದಾರೆ, ಹಾಗೆ ಶಿಕ್ಷಣ ತಜ್ಞೆ ಆಗಿರುವಂತಹ ಜಲಜಕುಮಾರಿ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿನೋದ್, ಏನ್ ಹೇಳ್ತೀರಾ ಅಂದ್ರೆ 9 ವರ್ಷದ ಒಬ್ಬ ಹುಡುಗ, 9ನೇ ತರಗತಿಯ ಒಂದು ಹುಡುಗ LKG ಮಗುವನ್ನ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗ್ತಾನೆ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಮಕ್ಕಳ ಬೆಳವಣಿಗೆ? ಹೌದು, ಅದು ನಾವು ಸೈಕ್ಯಾಟ್ರಿಯಲ್ಲಿ ಈ ಥರ ಬಿಹೇವಿಯರ್ ಮಾಡಿದ್ರೆ ಅದಕ್ಕೆ ಸೆಕ್ಷುಲೈಸ್ ಬಿಹೇವಿಯರ್ ಅಂತೀವಿ. ಒಂದು ಮಗು ವೇರ್ ಡಸ್ ಈ ಲರ್ನ್ ದಿಸ್ ಆರ್ ಆಫ್ ಬಿಹೇವಿಯರ್, ಯಾವ ಕಡೆಯಿಂದ ಬರುತ್ತೆ ಅಂತ ನೋಡಿ ಅವ್ರಿಗೆ ಎಕ್ಸ್ಪೋಜರ್ ಆಗಬೇಕು. ಏನಾಗ್ತಾ ಇದೆ, ನಮ್ಮ ಬೆಂಗಳೂರು ಸಿಟಿ ಫಾರ್ ಎಕ್ಸಾಂಪಲ್ ತುಂಬ ಕ್ರೌಡೆಡ್ ಆಗ್ತಾ ಇದೆ. ಮನೆಯೆಲ್ಲ ಸಿಂಗಲ್ ರೂಮ್ ಮನೆಯೆಲ್ಲ ಇರುತ್ತೆ. ಅಲ್ಲಿ ಅಮ್ಮ ಅಪ್ಪ ಅವ್ರು ಅಂದ್ಕೊಳ್ತಾರೆ ಅವ್ರು ಮಲ್ಕೊಳಿದ್ದಾರೆ ಅಂತ. ಡೈಲಿ ಅವ್ರಿಗೆ ಗೊತ್ತಾಗುತ್ತೆ ಸೆಕ್ಸ್ ನಡೀತಾ ಇದೆ. ಆಮೇಲೆ ಅದೇ ಥರ ಎಕ್ಸ್ಪೋಸ್ ಆಗಿರೋದು ಚಿಲ್ಡ್ರನ್ಸ್ ಎಲ್ಲ ಸೇರ್ಕೊಂಡು ಸ್ಕೂಲಲ್ಲಿ ಮಾತಾಡ್ತಾರೆ. ಆಮೇಲೆ ಈಸಿ ಆಕ್ಸೆಸ್ ಟು ಪಾರ್ನ್ ಆನ್ ದ ಇಂಟರ್ನೆಟ್, ಆನ್ ದ ಮೊಬೈಲ್ ಫೋನ್ಸ್ ಅದೆಲ್ಲ ಇರುತ್ತೆ. ಫಸ್ಟ್ ಆಫ್ ಆಲ್ ಮಕ್ಕಳದು ಇನ್ನೋಸೆನ್ಸ್ ಇಸ್ ಸ್ಟೋಲನ್. ಅವ್ರ ಹತ್ರ ಇನ್ನೋಸೆನ್ಸ್ ಇರಲ್ಲ. ಹೌದು, ಬೈ ದ ಟೈಮ್ ದೇ ಆರ್ 10, ಒಂದು 10 ವರ್ಷ ಹುಡುಗನಿಗೆ ಇದೆಲ್ಲ ಗೊತ್ತಾಗಲೇಬಾರ್ದು. ಬಿಕಾಸ್ ಒನ್ಸ್ ಯು ಆರ್ ಅವೇರ್ ಸೆಕ್ಷುವಲ್ ಆಕ್ಟಿವಿಟಿ ಏನಂದರೆ ಒಂದು ಗೊತ್ತಾಗಿದ್ದರೆ ಆಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಿಗೆ. ಏನಾಗ್ತಾ ಇದೆ, ಎಲ್ಲರೂ ಯಾಕೆ ಈ ಥರ ಮಾಡ್ತಾರೆ, ಅಮ್ಮ ಅಪ್ಪ ಯಾಕೆ ಮಾಡ್ತಾರೆ ಅಂತ. ಅದು ತುಂಬ ಮುಖ್ಯ. ಎಕ್ಸ್ಪೋಜರ್ ಟು ಸೆಕ್ಷುವಲ್ ಆಕ್ಟಿವಿಟಿ ಅದು ಬಿಟ್ಟರೆ ಅದು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಮನೆಯಲ್ಲಿ ಏನಾಗುತ್ತೆ, ಇವಾಗ ಅಮ್ಮ ಅಪ್ಪ ತುಂಬ ಗಮನ ಬರೀ ಕೆಲಸದ ಮೇಲೆ, ಹಣ ಸಂಪಾದನೆ ಮಾಡೋದು ಅದರ ಮೇಲೆ ಏನಾಗುತ್ತೆ, ಅವರೆಲ್ಲ ದೇ ಆರ್ ಎಕ್ಸ್ಪೋಸ್ ಟು ಮೇಡ್ಸ್, ಸರ್ವೆಂಟ್ಸ್, ಅದು ಇರುತ್ತೆ, ನೇಬರ್ಸು ಇರುತ್ತೆ, ಸೆಕ್ಷುವಲ್ ಅಬ್ಯೂಸು ನಡೀತಾ ಇರುತ್ತೆ. ಸೊ ನಮ್ಮ ಸೈಕ್ಯಾಟ್ರಿಯಲ್ಲಿ, ಸೈಕಾಲಜಿಯಲ್ಲಿ ಇಫ್ ಯು ಸಿ ಒಂದು ಸ್ಮಾಲ್ ಚೈಲ್ಡ್ ಇಂಡಲ್ಜಿಂಗ್ ಇನ್ ಸೆಕ್ಷುವಲ್ ಆಕ್ಟಿವಿಟಿ ಅಂದರೆ ದೇರ್ ಈಸ್ ಅ ಹೈ ಸಸ್ಪಿಷನ್ ಆಫ್ ಅಬ್ಯೂಸ್ ಆ್ಯಂಡ್ ಎಕ್ಸ್ಪೋಜರ್ ಟು ಸೆಕ್ಷುವಲ್ ಆಕ್ಟಿವಿಟಿ ಅಟ್ ಅ ಯಂಗ್ ಏಜ್. ಸೊ ಅದಾದರೆ ಈ ಥರ ಘಟನೆಗಳ ಆಗುತ್ತೆ. ಓಕೆ, ಜಲಜಾ ಅವ್ರೇನು ಏನು ಹೇಳ್ತೀರಾ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅತ್ಯಾಚಾರದಂತಹ ಅಪರಾಧಿ ಕೃತ್ಯಗಳಲ್ಲಿ ಮಕ್ಕಳು ಇತ್ತೀಚೆಗೆ ಭಾಗವಹಿಸ್ತಾ ಇದ್ದಾರೆ, ಅದರಲ್ಲಿ ತೊಡಕೊಳ್ತಾ ಇದ್ದಾರೆ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ನಮ್ಮ ಸಮಾಜ? ಎಲ್ಲಿ ಸೋಲ್ತಾ ಇದೀವಿ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ? ಮೇಡಮ್, ಶಿಕ್ಷಣದ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ತಗೊಂಡಾಗ ಶಿಕ್ಷಣಕ್ಕೆ 2 ಆಯಾಮಗಳನ್ನು ಹೇಳ್ತೀವಿ ನಾವು. ಒಂದು ಆಯಾಮ ಹಣವನ್ನು ಅಂದರೆ ಆರ್ಜಿಸ್ತಕ್ಕಂಥ ಆಯಾಮ ಅಂತ, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಆ್ಯಂಡ್ ಮನಿ ಮೇಕಿಂಗ್ ಎಜುಕೇಷನ್ ಅಂತ 2 ಕರಿತೇವೆ. ನಮ್ಮ ದೇಶದಲ್ಲಿ ಬಹಳ ಹಿಂದೆ ಗುರುಕುಲಗಳಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಏನಿತ್ತು ಅಂದರೆ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಇತ್ತು. ಅಲ್ಲಿ ಏನು ಅಂದರೆ ಈ ಕಾಮ ಅಂತಕ್ಕಂಥದ್ದು, ಈಗ ನಾವೇನು ಸೆಕ್ಷುವಲ್ ಅಪೀಲ್ ಅಂತ ಕರಿತೇವೆ, ಅದು ಕೂಡ ಮನುಷ್ಯನಲ್ಲಿ ಇರ್ತಕ್ಕಂಥ ಮೂಲಭೂತವಾದ ಒಂದು ಪ್ರೇರಣೆ. ಶಿಕ್ಷಣ ಅನ್ನೋ ಒಂದು ಪದಕ್ಕೆ ನಾವು ಕೊಡೋ ಅರ್ಥ ಏನು ಅಂತ ಹೇಳಿದರೆ ಓದು ಬರಹ ಮಾತ್ರ ಅಲ್ಲ. ಶಿಕ್ಷಣ ಅಂದರೆ ಸಂಸ್ಕರಣ ಅಂತ ಕರೀತದೆ. ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿರ್ತಕ್ಕಂಥ ಎಲ್ಲ ಮೂಲಭೂತವಾದ ಗುಣಗಳು ಇರ್ತದೆ. ಹಿಂಸೆ ಇರ್ತದೆ, ಕಾಮ ಇರ್ತದೆ ಅಲ್ವಾ, ಹಸಿವು, ಇವೆಲ್ಲ ನಿದ್ದೆ, ಇದು ಎಲ್ಲ ಸಹಜ. ಆದರೆ ಈ ಸಹಜವಾದಂತಹ ಒಂದು ಕಾಮನೆಗಳನ್ನು ಒಂದು ಚೌಕಟ್ಟಿಗೆ ಒಳಪಡಿಸಿ ಒಂದು ದಾರಿಯ ಮುಖಾಂತರ ಅದನ್ನು ಸುಗಮವಾಗಿ ಹರಿದು ಬಿಡೋದಕ್ಕೆ ಮಾಡೋ ವ್ಯವಸ್ಥೆಯನ್ನು ನಾವು ಶಿಕ್ಷಣ ಅಂತ ಕರಿತೀವಿ. ಆದರೆ ಇಲ್ಲಿ ಮ್ಯಾನ್ ಮೇಕಿಂಗ್ ಎಜುಕೇಷನ್ಗೆ ಇವತ್ತಿನ ದಿವಸ ನಾವು ಬಹಳ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ, ಮನಿ ಮೇಕಿಂಗ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲರ್ ಕೂಡ ರೆಡಿ ಆಗಿದ್ದಾರೆ. ರಮೇಶ್ ಮುಧೋಳದಿಂದ ಕರೆ ಮಾಡಿದ್ದಾರೆ. ರಮೇಶ್, ಏನು ಹೇಳ್ತೀರಾ? ಈ ಲೆವೆಲ್ಗೆ ಮಕ್ಕಳ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆಯೇ ಅತ್ಯಾಚಾರದಂತಹ ಕೃತ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಏನು ಹೇಳ್ತೀರಾ? ಮೇಡಮ್, ಇದಕ್ಕೆ ಪ್ರಮುಖ ಕಾರಣ ನೋಡಿದ್ರೆ ಮಕ್ಕಳನ್ನ ಬೆಳೆಸೋವಂತ ಒಂದು ವಾತಾವರಣ ಆಗಿರ್ಬೋದು, ಆಮೇಲೆ ಅವ್ರ ಪೋಷಕರು ಅವ್ರ ಕಡೆ ಹೆಚ್ಚು ಗಮನವನ್ನ ನೀಡದೇ ಇರೋದು ಇದಕ್ಕೆ ಪ್ರಮುಖ ಕಾರಣ ಮೇಡಮ್. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತೀರಾ? ಹೌದು ಮೇಡಮ್. ಏನ್ ಹೇಳ್ತೀರಾ ವಿನೋದ್ ಅವರೇ? ಅನ್ಸುತ್ತೆ ಅಂದ್ರೆ ಪ್ರಮುಖವಾಗಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಅಂತ ಅನ್ಸುತ್ತಲ್ವಾ? ಯಾಕಂದ್ರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಅಲ್ಲಿ ಅವ್ರು ಏನ್ ಕಲಿತಾರೋ ಅದನ್ನೇ ಜೀವನದಲ್ಲಿ ಅಳವಡಿಸ್ಕೋತಾರೆ. ಸೊ ಎಲ್ಲೋ ಒಂದ್ ಕಡೆ ಪೋಷಕರು ಸೋಲ್ತಾ ಇದ್ದಾರಾ ಮಕ್ಕಳಿಗೆ?
ಇಲ್ಲ, ಇದು ತುಂಬ ಕಾಂಪ್ಲೆಕ್ಸ್ ವಿಷಯ. ಓಕೆ, ಒಂದೇ ಬರೀ ಪೇರೆಂಟ್ಸ್ ಮೇಲೆ ಬ್ಲೇಮ್ ಹಾಕಕ್ಕೆ ಆಗಲ್ಲ. ಓಕೆ, ಅದು ಅವ್ರದ್ದು ಮುಖ್ಯ ರೋಲ್ ಇರುತ್ತೆ. ಬಟ್ ದ ಜನರಲ್ ಸೊಸೈಟಿ, ನಮ್ಮದು ಸ್ಕೂಲ್ದು ಅಟ್ಮಾಸ್ಫಿಯರು, ಆಮೇಲೆ ದ ಹೋಲ್ ಆ್ಯಟಿಟ್ಯೂಡ್, ಅದು ವೆಸ್ಟರ್ನ್ ಕಲ್ಚರ್ ಏಪ್ ಮಾಡೋದು ಆ್ಯಟಿಟ್ಯೂಡ್ ಇನ್ ಯಂಗ್ಸ್ಟರ್ಸ್. MTV ನೋಡ್ತಾರೆ, ಬೇರೆ ಎಷ್ಟೊಂದು ಇಂಟರ್ನೆಟ್ ಮೇಲೆ ಎಕ್ಸ್ಪೋಜರ್ ಇರುತ್ತೆ, ಯೂಟ್ಯೂಬ್ ನೋಡ್ತಾರೆ. ಸೊ ದ ಪೇಸ್ ಆಫ್ 100 km/h ನಾವು ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡೋಕ್ಕೆ ಹೋದರೆ ಇದೇ ಥರ. ಯಾಕಂದರೆ ನಾವು ನೋಡೋದು ಬರೀ ಅವ್ರದ್ದು ನೆಗೆಟಿವ್ ಬಿಹೇವಿಯರ್, ಅವ್ರದ್ದು ಪಾಸಿಟಿವ್ ಎಲ್ಲ ನಾವು ತಗೊಳ್ಳಲ್ಲ. ನಾನು ಅರೌಂಡ್ 15-16 ಇಯರ್ಸ್ ಇಂಗ್ಲೆಂಡಲ್ಲಿದ್ದೆ. ಇಲ್ಲಿ ಬಂದು ಬರೀ 6 ತಿಂಗಳಾಗಿದೆ ಇವಾಗ. ಸೊ ಅದೇ ನೋಡ್ತಾ ಇದ್ದೀನಿ. ಇಲ್ಲಿ ಬಂದರೆ ಯಂಗ್ಸ್ಟರ್ಸ್ ಒಂಥರ ಏಪಿಂಗ್ ದ ವೆಸ್ಟರ್ನ್ ಲೈಫ್ ಸ್ಟೈಲ್ ಅದು ಇರುತ್ತೆ. ಸೊ ಇಟ್ಸ್ ವೆರಿ ಕಾಂಪ್ಲೆಕ್ಸ್ sort of situation. But the caller is, Ramesh is absolutely right. Parents have a huge role to play. ಅಂದರೆ ಪೇರೆಂಟ್ಸ್ ಅವರೇ ನೋಡಬೇಕು, ಪ್ರೀತಿಯಿಂದ ಬೆಳೆಸಬೇಕು. ಬಟ್ ಅದರಿಂದ ಮುಖ್ಯ ಒಂದು ಲಕ್ಷ್ಮಣ ರೇಖೆ ಇರಬೇಕು ಮನೆಯಲ್ಲಿ, ಬೌಂಡ್ರೀಸ್ ಅಂತ ನಾವು ಅಂತೀವಿ ಸೈಕಾಲಜಿಯಲ್ಲಿ. ಸೊ ಡೆಫಿನೆಟ್ ಬೌಂಡ್ರೀಸ್ ಇರಬೇಕು. ಯಾವ ಥರ ಎಕ್ಸ್ಪೋಜರ್ ದೇ ಹ್ಯಾವ್ ಟು, ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಮಕ್ಕಳದ್ದು ಅಪ್ಬ್ರಿಂಗಿಂಗ್ ಬಗ್ಗೆ. ಫುಲ್ 100% ಇಂಟ್ರೆಸ್ಟ್ ಅದಿದ್ದರೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆದ್ರೆ ಕೆಲವೊಂದು ಕಡೆ ಏನಾಗುತ್ತೆ ಅಂದ್ರೆ ಕೆಲವೊಂದು ನಿಯಮಗಳನ್ನ ಕಟ್ಟುಪಾಡುಗಳನ್ನ ಹಾಕ್ತಾರೆ, ಕೆಲವೊಂದು ಬೌಂಡ್ರೀಸ್ ನೀವೇನ್ ಹೇಳಿದ್ರಿ ಅದೇ ಮಕ್ಕಳಲ್ಲಿ ಕುತೂಹಲಕ್ಕೆ ಕಾರಣ ಆಗುತ್ತೆ ಅಂತ ಅನ್ಸಲ್ವಾ? ಅಂದ್ರೆ ಅತಿ ಹೆಚ್ಚಾದಂತಹ ಕುತೂಹಲ, ಇದನ್ನ ಮಾಡಬೇಡ ಅಂದ್ರೆ ಅದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಮಕ್ಕಳಲ್ಲಿ ಹುಟ್ಕೊಳ್ಳುತ್ತೆ. ಆತರ ತುಂಬಾ ರಿಸ್ಟ್ರಿಕ್ಟೆಡ್ ವಾತಾವರಣ ಕೂಡ ಮಕ್ಕಳ ಈ ರೀತಿ ಅಪರಾಧ ಕೃತ್ಯಕ್ಕೆ ಕಾರಣ ಆಗಲ್ವಾ? ಸೂಪರ್ ಪಾಯಿಂಟ್. ಅದು ದ ಲೈಫ್ದು ಒಂದೇ ಆನ್ಸರು, ಬ್ಯಾಲೆನ್ಸ್ಡ್ ಅಪ್ರೋಚ್. ಆ್ಯಂಡ್ ಅದು ಬ್ಯಾಲೆನ್ಸ್ ಒಂದು ಫಿಕ್ಸ್ಡ್ ಪಾಯಿಂಟ್ ಇಲ್ಲ. ಎವ್ರಿ ಸಿಚುವೇಶನ್ಗೆ ಬೇರೆ ಬೇರೆ ಬ್ಯಾಲೆನ್ಸ್ ಅಪ್ರೋಚ್ ಇರುತ್ತೆ. ಸೊ ಪ್ರೀತಿಯಿಂದ ನಾವು ಬೌಂಡ್ರೀಸ್ ಹಾಕಬೇಕು. ನಾವು ಅದರಲ್ಲಿ ಎಷ್ಟು ಪ್ರೀತಿ, ಎಷ್ಟು ಬೌಂಡ್ರೀಸ್, ಅದು ಡಿಪೆಂಡ್ ಆಗುತ್ತೆ ಮಕ್ಕಳದ್ದು ಟೆಂಪ್ರಮೆಂಟ್ ಮೇಲೆ, ಅವ್ರ ಬೇಸಿಕ್ ಪರ್ಸ್ನಾಲಿಟಿ ಎಷ್ಟು ಅಗ್ರೆಸಿವ್ ಇದ್ದಾರೆ, ಎಷ್ಟು ಸಾಫ್ಟ್ ಆಗಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಲೈಫ್ ಸ್ಟೇಜು, ಏಜ್ ಅವ್ರದ್ದು ಬೇರೆ ಇನ್ಫ್ಲೂಯೆನ್ಸಸ್. ಸೊ ಅದ್ರ ಬಗ್ಗೆ ನಾವು ಚೇಂಜ್ ಮಾಡ್ತಾ, ಅಡ್ಜಸ್ಟ್ ಮಾಡ್ತಾ, ಒಂದೊಂದು ಸಾತಿ ಮಿಸ್ಟೇಕ್ ಆಗುತ್ತೆ, ಒಂದೊಂದು ಸಾತಿ ಕರೆಕ್ಟ್ ಮಾಡಬೇಕಾಗತ್ತೆ. ಬಟ್ ಅದು ಪ್ರಯತ್ನ ಇರಬೇಕು ಅಷ್ಟೇ. ದೇರ್ ಇಸ್ ನೋ ಒನ್ ಪ್ರಿನ್ಸಿಪಲ್ ಟು ಡೂ ಇಟ್. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅತಿ ಗಂಭೀರವಾದಂತಹ ಒಂದು ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತಿನ ದಿನದಲ್ಲಿ ಮೊನ್ನೆ ತಾನೇ ಗೊತ್ತಾಗಿರುವಂತಹ ವಿಷಯ, ನೆಲಮಂಗಲದಲ್ಲಿ 9ನೇ ತರಗತಿಯ ಒಬ್ಬ ವಿದ್ಯಾರ್ಥಿ LKG ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅಂದ್ರೆ ನಿಜವಾಗಿಯೂ ಅಪ್ರಾಪ್ತ ವಯಸ್ಸಿನ ಮಗುವಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಮಾನಸಿಕ ಸ್ಥಿಮಿತತೆ ಎಲ್ಲಿ ಕಳ್ಕೊಳ್ತಾ ಇದ್ದಾರೆ, ಸಮಾಜ ಯಾವ ರೀತಿ ಕಾರಣ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು, ಕರೆ ಮಾಡಿ ಮಾತಾಡಬಹುದು. ಹಾಗೆ ತಜ್ಞರಿಂದ ಕೂಡ ಸಾಕಷ್ಟು ಸಲಹೆಯನ್ನ ಪಡ್ಕೋಬಹುದು. ಅದಕ್ಕೂ ಮುಂಚೆ ಈಗ ಒಂದು ಸಣ್ಣ ವಿರಾಮ.